ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ಬೆಳಗಾವಿಗೆ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಬೆಳಗಾವಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಬೆಳಗಾವಿಯ ಟ್ರಿಪ್ಗೆ ಈ ವಿಡಿಯೋ ತುಂಬಾನೇ ಯೂಸ್ ಆಗಲಿದೆ. ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತೀನಿ ಅಂದರೆ ಬೆಸ್ಟ್ ಬಜೆಟ್ ರೂಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಬೆಳಗಾವಿಗೆ ಹೋದಾಗ ನೀವು ಬೆಸ್ಟ್ ರೆಸ್ಟೋರೆಂಟ್ಸ್ ಎಲ್ಲಿವೆ ಅಂತ ಕೂಡ ಹೇಳ್ತಾ ಇದ್ದೀನಿ. ಹಾಗೆ ಬೈಕ್ ರೆಂಟಲ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಇಲ್ಲಿಗೆ ಹೋಗ್ಲಿಕ್ಕೆ ಓನ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲದೆ ಬೇರೆ ಏನೆಲ್ಲ ಟ್ರಾನ್ಸ್ಪೋರ್ಟೇಷನ್ಸ್ ಇವೆ ಅಂತ ಕೂಡ ನೋಡೋಣ. ಬೆಳಗಾವಿಗೆ ಹೋದಾಗ ನೀವು 3 ದಿನಗಳಲ್ಲಿ 12 ಪ್ಲೇಸಸ್ ಅನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಹಾಗೆ ಈ 12 ಪ್ಲೇಸಸ್ಗಳ ಇಂಪಾರ್ಟೆನ್ಸ್ ಅನ್ನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೇನೆ. ಸೊ ಈಗಲೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮಿಸ್ ಮಾಡಬೇಡಿ. ಮತ್ತು ಸುತ್ತಾಡು ಮಗ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೂ ಕೂಡ ಮಿಸ್ ಮಾಡಬೇಡಿ. ಬೆಂಗಳೂರಿಂದ ಬೆಳಗಾವಿಗೆ 536 ಕಿಲೋಮೀಟರ್ಸ್ ಆಗುತ್ತೆ. ಈಗಂತೂ ನೀವು ನಿಮ್ಮ ಓನ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಈಸಿಯಾಗಿ ರೀಚ್ ಆಗಬಹುದು. ನಾವು ಓನ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಹೋಗೋದಿಲ್ಲ, ಟ್ರೈನ್ ಅಥವಾ ಬಸ್ ಮೂಲಕನೇ ಹೋಗ್ತೀವಿ ಅಂತ ಅಂದ್ರೆ ನೀವು ಎಲ್ಲೇ ಇದ್ರೂ ಬೆಂಗಳೂರಿಂದ ಡೈರೆಕ್ಟ್ ಆಗಿ ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಅನ್ನ ರೀಚ್ ಆಗ್ಬಿಡಿ. ಇಲ್ಲಿಂದ ನಮಗೆ ಡೈರೆಕ್ಟ್ ಬಸ್ಗಳು ಮತ್ತು ಟ್ರೈನ್ಗಳು ಬೆಳಗಾವಿಗೆ ಸಿಗ್ತವೆ. ಟೈಮಿಂಗ್ಸ್ ಎಕ್ಸಾಕ್ಟ್ ಆಗಿ ಬೇಕು ಅಂದ್ರೆ ನೀವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಚೆಕ್ ಮಾಡಬಹುದು. ಇಲ್ಲಿ ಬಸ್ಗಳು ಎಷ್ಟೊತ್ತಿಗೆ ಹೊರಡ್ತವೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಟ್ರೈನ್ಗಳ ಮೂಲಕ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಳ್ಬಹುದು. ಅದರ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ಚೆಕ್ ಮಾಡ್ಲಿಕ್ಕೆ ಮಿಸ್ ಮಾಡಬೇಡಿ. ಮೊದಲನೇ ದಿನ ಬೆಳಗಾವಿಗೆ ನೀವು ಮನೆ ಬಿಡುವಾಗ ತುಂಬಾ ಬೇಗನೆ ಬಿಡಿ. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ನಿಮ್ಗೆ ಗೊತ್ತಿರುತ್ತೆ. ಆಫ್ಟರ್ 6:30 to 7 ತುಂಬಾ ಟ್ರಾಫಿಕ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸಹ್ಯಾದ್ರಿ ಹಿಲ್ಸ್ ಶ್ರೇಣಿಗಳ ತಪ್ಪಲಿನಲ್ಲಿರುವ ಬೆಳಗಾವಿಯು ಅನೇಕ ನೈಸರ್ಗಿಕ ಅದ್ಭುತಗಳಿಗೆ ಸಾಕ್ಷಿಯಾಗಿದೆ. ಇಲ್ಲಂತೂ ಅರಮನೆಗಳು, ಜಲಪಾತಗಳು ಹಾಗೆ ದೇವಾಲಯಗಳು ಇವೆ. ಒಟ್ಟಾರೆ ಇದಂತೂ ಒಂದು ಪರಿಪೂರ್ಣ ಫ್ಯಾಮಿಲಿ ಟ್ರಿಪ್ಗೆ ಸೂಕ್ತವಾದ ತಾಣ ಅಂತಾನೆ ಹೇಳಬಹುದು. ಈ ಸ್ಥಳ ಅಂತೂ ಮಲೆನಾಡಿನ ಪ್ರದೇಶದಲ್ಲಿರೋದ್ರಿಂದ ವರ್ಷವಿಡೀ ಹಚ್ಚ ಹಸಿರಿನಿಂದ ಕೂಡಿರುತ್ತೆ. ಹಾಗೆ ಬೆಳಗಾವಿಯಂತೂ ಅನೇಕ ಐತಿಹಾಸಿಕ ಸ್ಥಳಗಳು ಮತ್ತು ದೇವಾಲಯಗಳಿಗೆ ನೆಲೆಯಾಗಿದೆ. ಹಾಗೆ ಇದು ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಗೆ ಅತಿ ಹತ್ತಿರದಲ್ಲಿರೋದ್ರಿಂದ ಹಲವು ಬಗೆಯ ಪ್ರವಾಸಿ ಆಕರ್ಷಣೆಗಳು ಈ ಜಿಲ್ಲೆಯ ಸುತ್ತಮುತ್ತಲೂ ನಾವು ನೋಡಬಹುದು. ಅದಕ್ಕೆ ನೀವು ಬೆಳಗಾವಿಗೆಂದು ಪ್ರವಾಸಕ್ಕಾಗಿ ಹೋದಾಗ ಈ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲು ಮಿಸ್ ಮಾಡಲೇಬಾರದು. ಬೆಳಗಾವಿಗೆ ಹೋಗ್ಲಿಕ್ಕೆ ಬೆಂಗಳೂರಿಂದ ಆಲ್ಮೋಸ್ಟ್ 10 to 11 ಅವರ್ಸ್ ಆಗುತ್ತೆ. ಸೊ ನಾವಲ್ಲಿ ಹೋಗಿ ರೀಚ್ ಆಗಿ ರೂಮಲ್ಲಿ ಸ್ವಲ್ಪ ಹೊತ್ತು ಸ್ಟೇ ಮಾಡಿ ಹಾಗೆ ರೆಸ್ಟ್ ಮಾಡಾದ್ಮೇಲೆ ನೀವು ಬೆಳಗಾವಿಯಿಂದ ಕೇವಲ 4.2 ಕಿಲೋಮೀಟರ್ಸ್ ದೂರ ಇರುವಂತಹ ಬೆಳಗಾವಿ ಫೋರ್ಟ್ಗೆ ರೀಚ್ ಆಗಿ. ಸ್ಥಳೀಯ ರಟ್ಟಾದೊರೆಗಳಿಂದ 12ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟ ಬೆಳಗಾವಿ ಕೋಟೆಯು ಈಗ ಪಾಳು ಬಿದ್ದಿದೆ. ಆದರೆ ಇದರ ಭವ್ಯತೆ ಮತ್ತು ವೈಭವವನ್ನ ಈಗಲೂ ಕೂಡ ಇದು ಸಾರಿ ಹೇಳುತ್ತೆ. ಹಾಗೆ ಇಲ್ಲಿಗೆ ಹೋದಾಗ ಪ್ರವೇಶ ದ್ವಾರದಲ್ಲೇ ಇರುವ ದುರ್ಗಾದೇವಿ ಮತ್ತು ಗಣೇಶನ ಅದ್ಭುತ ದೇವಾಲಯಗಳು ನಿಮ್ಮನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಹಾಗೆ ಮತ್ತೊಂದಷ್ಟು ಶಿಲ್ಪಕಲೆಗಳನ್ನ ಈ ಕೋಟೆಯಲ್ಲಿ ನಾವು ಕಣ್ತುಂಬಿಸಿಕೊಳ್ಳಬಹುದು. ಈ ಬೆಳಗಾವಿ ಫೋರ್ಟ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ ಕೇವಲ 500 ಮೀಟರ್ಸ್ ದೂರ ಇರುವಂತಹ ರಾಮಕೃಷ್ಣ ಮಿಷನ್ ಆಶ್ರಮಕ್ಕೆ ನೀವು ಭೇಟಿ ನೀಡಿ. ಈ ರಾಮಕೃಷ್ಣ ಮಠ ಅಂತೂ ಮಾನವೀಯತೆಯ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಪ್ರಗತಿಯನ್ನ ಸಾರುವಂತಹ ದೇವಾಲಯವಾಗಿದೆ. ಹಾಗೆ ಈ ಮಠದ ವಿಶೇಷತೆ ಏನು ಅಂದ್ರೆ ಸ್ವಾಮಿ ವಿವೇಕಾನಂದರು ತಮ್ಮ 13 ದಿನಗಳ ಬೆಳಗಾವಿ ಭೇಟಿಯಲ್ಲಿ 4 ದಿನಗಳ ಕಾಲ ಇದೇ ರಾಮಕೃಷ್ಣ ಮಠದಲ್ಲಿ ಒಂದು ಕೋಣೆಯಲ್ಲಿ ವಾಸಿಸ್ತಾ ಇದ್ರಂತೆ. ಹಾಗೂ ಈಗ ಆ ಕೋಣೆಯನ್ನ ಒಂದು ದೇಗುಲವಾಗಿ ನಿರ್ಮಿಸಿದ್ದಾರೆ. ಹಾಗೆ ಸ್ವಾಮಿ ವಿವೇಕಾನಂದರು ಬಳಸ್ತಿದ್ದಂತಹ ಮಂಚ, ಕೋಲು ಹಾಗೆ ನಡಿಯನ್ನು ಸಹ ನಾವು ಈಗಲೂ ನೋಡಬಹುದು. ಹಾಗೆ ಇಲ್ಲಿ ನಾವು ಧ್ಯಾನ ಕೂಡ ಮಾಡಬಹುದು. ಶ್ರೀ ರಾಮಕೃಷ್ಣ ಮಠ ನೋಡಾದ್ಮೇಲೆ ಇಲ್ಲಿಂದ ಕೇವಲ 500 ಮೀಟರ್ಸ್ ದೂರ ಇರುವಂತಹ ಶ್ರೀ ಮಿಲಿಟರಿ ದುರ್ಗಾದೇವಿ ಟೆಂಪಲ್ಗೆ ನೀವು ವಿಸಿಟ್ ಮಾಡಿ. ಈ ದೇವಸ್ಥಾನವನ್ನ ನಾವು ಬೆಳಗಾವಿ ಫೋರ್ಟ್ ಹೋದಾಗೂ ಕೂಡ ನೋಡಬಹುದು. ಅಲ್ಲಿಂದ ಕೇವಲ 450 ಮೀಟರ್ಸ್ ಆಗುತ್ತೆ. ಇದಂತೂ ತುಂಬಾ ಹಳೆಯ ದೇವಾಲಯ ಅಂತ ಕೂಡ ನಂಬಲಾಗುತ್ತೆ. ಹಾಗೆ ಇದು ತುಂಬಾ ಹಿಂದೆ ಕೋಟೆಯಲ್ಲಿ ಸೈನಿಕರಿಗೆ ಪ್ರಾರ್ಥನೆ ಮಾಡಲು ಉತ್ತಮ ಸ್ಫೂರ್ತಿದಾಯಕ ದೇವತೆ ಕೂಡ ಇವಳು ಆಗಿದ್ಲು ಅಂತ ನಂಬಲಾಗುತ್ತೆ. ಅದಕ್ಕೆ ಇವಳಿಗೆ ಮಿಲಿಟರಿ ದುರ್ಗಾದೇವಿ ಅಂತಾನೆ ಹೆಸರಿಸಲಾಗಿದೆ. ಬೆಳಗಾವಿಗೆ ಹೋದಾಗ ಈ ದೇವಾಲಯಕ್ಕೆ ನೀವು ಭೇಟಿ ನೀಡಲೇಬೇಕು. ಯಾಕಂದ್ರೆ ಇದು ಒಂದು ಫೇಮಸ್ ದೇವಾಲಯವಾಗಿರೋದ್ರಿಂದ. ಈ ದೇವಸ್ಥಾನನ ನೀವು ನೋಡಾದ್ಮೇಲೆ ಇಲ್ಲಿಂದ ಕೇವಲ 800 ಮೀಟರ್ಸ್ ದೂರ ಹೋದ್ರೆ ನಿಮ್ಗೆ ಕಮಲಾ ಬಸದಿ ಸಿಗತ್ತೆ. ಕಮಲಾ ಬಸದಿ ಅಂತೂ ಬೆಳಗಾವಿಯಲ್ಲಿರುವ ಅತ್ಯಂತ ಆಕರ್ಷಕವಾದ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಶಿಲ್ಪಕಲೆ ಅಷ್ಟು ಅದ್ಭುತವಾಗಿ ನಿಮ್ಗೆ ಕಾಣಲಿಕ್ಕೆ ಸಿಗತ್ತೆ. ಈ ಕಮಲಾ ಬಸದಿಯನ್ನ ನಂತರದ ಚಾಳುಕ್ಯರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ.
ಹಾಗೆ ಇದನ್ನ ರಟ್ಟ ರಾಜವಂಶದ 4ನೇ ಕಾರ್ತ್ಯವೀರ ಅವಧಿಯಲ್ಲಿ 1204ರಲ್ಲಿ ನಿರ್ಮಿಸಲಾಯಿತು. ಇದನ್ನ 4ನೇ ಕಾರ್ತ್ಯವೀರರವರ ಮಂತ್ರಿಯಾದ ಬಿಚಿರ್ ಜಾ ನಿರ್ಮಿಸಿದ್ರು. ಇಲ್ಲಂತೂ ನಾವು ಅದ್ಭುತವಾದ 24 ದಳಗಳುಳ್ಳ ಕಮಲದ ಕೆತ್ತನೆಗಳನ್ನ ಕಾಣಬಹುದು. ಹಾಗೆ 48 ಪ್ರಸ್ತುತ ಮತ್ತು ಭವಿಷ್ಯದ ತೀರ್ಥಂಕರರಿಗೆ ಸಮರ್ಪಿಸಲಾಗಿದೆ. ಹಾಗೆ ಅವರ ಶಿಲ್ಪಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ಹಾಗೆ ಇಲ್ಲೇ ಇರುವಂತಹ ಒಂದು ವಿಗ್ರಹ 11ನೇ ಶತಮಾನದ್ದಾಗಿದೆಯಂತೆ. ಹಾಗಾದ್ರೆ ಆ ವಿಗ್ರಹ ಈ ದೇವಾಲಯಕ್ಕಿಂತ ಹಳೆಯದಾದ್ದು. ಈ ವಿಗ್ರಹ 22ನೇ ತೀರ್ಥಂಕರರಾದ ನೇಮಿನಾಥ ಅವರದ್ದು. ಹಾಗೆ ಸಾಕಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಈ ತೀರ್ಥಂಕರ ಅಂದ್ರೆ ಯಾರು ಅಂತ. ಧರ್ಮವನ್ನ ಕಾಪಾಡುವಂತವರು ಹಾಗೆ ಧರ್ಮದ ಜ್ಞಾನವನ್ನ ಸಾರುವಂತವರನ್ನ ತೀರ್ಥಂಕರರು ಎಂದು ಕರೆಯಲಾಗತ್ತೆ. ಬೆಳಗಾವಿಗೆ ಹೋದಾಗಂತೂ ನೀವು ಕಮಲಾ ಬಸದಿ ನೋಡದೆ ಹಿಂದಿರುಗಲೇಬಾರ್ದು. ಯಾಕಂದ್ರೆ ಇದು ಒಂದು ಅದ್ಭುತವಾದ ಬಸದಿ ಅಂತಾನೆ ಕರೆಯಲ್ಪಡತ್ತೆ. ಇಲ್ಲಿಗೆ ನೀವು ನಿಮ್ಮ ಡೇ 1 ಟ್ರಿಪ್ ಅನ್ನ ಎಂಡ್ ಮಾಡಬಹುದು. ಇಲ್ಲಿಂದ ನೀವು ಊಟ ಮಾಡ್ಕೊಳ್ಬಹುದು, ಹಾಗೆ ರೆಸ್ಟ್ ಮಾಡಬಹುದು, ನಿಮ್ಮ ರೂಮ್ಗೆ ಹೋಗಿ. 2ನೇ ದಿನ ನೀವು ಬೆಳಗ್ಗೆ ಬೇಗನೆ ರೂಮ್ ನ ಬಿಟ್ಬಿಡಿ. ಹಾಗೆ ಬೆಳಗ್ಗೆ ತಿಂಡಿ ತಿನ್ಕೊಂಡು ನಂತರ ನೀವು ಬೆಳಗಾವಿಯಿಂದ 59 ಕಿಲೋಮೀಟರ್ಸ್ ದೂರ ಇರುವಂತಹ ಸದಾ ಫಾಲ್ಸ್ಗೆ ವಿಸಿಟ್ ಮಾಡಬೇಕು. ಇದಂತೂ ಕರ್ನಾಟಕ ಮತ್ತು ಗೋವಾ ಬಾರ್ಡರ್ ನಲ್ಲಿರುವಂತಹ ರಮಣೀಯವಾದ ಫಾಲ್ಸ್ ಅಂತಾನೆ ಹೇಳಬಹುದು. ಇಲ್ಲಿಗೆ ಹೋಗ್ಲಿಕ್ಕೆ ನೀವು ಬೆಳಗಾವಿಯಿಂದ ಲೋಕಲ್ ಗೈಡ್ಸ್ ಅನ್ನ ಕೂಡ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇದು ಒಂದು ದಟ್ಟವಾದ ಕಾಡಿನಲ್ಲಿರೋದ್ರಿಂದ ನಮ್ಗೆ ಮಿಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಆದ್ದರಿಂದ ಗೈಡ್ಸ್ ಮೂಲಕನೇ ನೀವು ಈ ಫಾಲ್ಸ್ ಅನ್ನ ವಿಸಿಟ್ ಮಾಡೋದು ಬಹಳ ಮುಖ್ಯವಾಗುತ್ತೆ. ಇದು ಒಟ್ಟಾರೆ 8 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಆಗಿರುತ್ತೆ. ಈ ಸ್ಥಳ ಅಂತೂ ಶಾಂತತೆಯನ್ನ ಹುಡುಕುವ ಪ್ರಯಾಣಿಕರಿಗೆ ಸೂಕ್ತವಾದ ಸ್ಥಳ ಅಂತಾನೆ ಹೇಳಬಹುದು. ಇಲ್ಲಂತೂ ನಾವು ದಟ್ಟವಾದ ಕಾಡಿನ ನಡುವೆ ಟ್ರೆಕ್ಕಿಂಗ್ ಮಾಡ್ತೀವಿ. ತುಂಬಾ ಸೊಗಸಾದ ಎಕ್ಸ್ಪೀರಿಯನ್ಸ್ ನಿಮ್ಮದಾಗುತ್ತೆ ಇಲ್ಲಿಗೆ ಹೋದಾಗ. ಹಾಗೆ ಇಲ್ಲೇ ಟ್ರೆಕ್ಕಿಂಗ್ ಮಾಡುವಾಗ ನಾವು ಸಾಕಾದಷ್ಟು ಪ್ರಾಣಿ ಪಕ್ಷಿಗಳನ್ನು ಕೂಡ ನೋಡಬಹುದು. ಹಾಗೆ ಈ ಜಲಪಾತವನ್ನ ಮೈಟಿ ವಾಟರ್ ಫಾಲ್ಸ್ ಅಂತ ಕೂಡ ಕರೆಯಲಾಗುತ್ತೆ. ಯಾಕಂದ್ರೆ ಈ ಜಲಪಾತ ಸುಮಾರು 200 ಮೀಟರ್ಗಳಷ್ಟು ಎತ್ತರದಿಂದ ತುಂಬಾ ರಭಸದಿಂದ ಭೂಮಿಯತ್ತ ಧುಮ್ಮಿಕ್ಕತ್ತೆ. ಹಾಗೆ ಈ ಫಾಲ್ಸ್ ಅನ್ನ ಚೊರ್ಲಾಗುಂಡಿ ಫಾಲ್ಸ್ ಅಂತ ಕೂಡ ಕರೆಯಲಾಗುತ್ತೆ, ಅಥವಾ ಚೊರ್ಲಾ ಫಾಲ್ಸ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇದು ಗೋವಾದ ಚೊರ್ಲಾ ಘಾಟ್ ಹತ್ರನೇ ಇರೋದ್ರಿಂದ. ಈ ಫಾಲ್ಸ್ ಅನ್ನ ನೋಡಾದ್ಮೇಲೆ ನೀವು ಇಲ್ಲಿಂದ 20 ಕಿಲೋಮೀಟರ್ಸ್ ದೂರ ಇರುವಂತಹ ಪೆಟ್ನೆಗುಂಡಿ ಫಾಲ್ಸ್ಗೆ ರೀಚ್ ಆಗಿ. ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಲೋಕಲ್ ಗೈಡ್ಸ್ ಅನ್ನ ಬುಕ್ ಮಾಡ್ಕೊಂಡೇ ಇಲ್ಲಿಗೆ ಹೋಗ್ಬೇಕಾಗತ್ತೆ. ಈ ಬೆಟ್ನೆಗುಂಡಿ ಫಾಲ್ಸ್ ಕೂಡ ಗೋವಾ ಮತ್ತೆ ಕರ್ನಾಟಕ ಬಾರ್ಡರ್ ನಲ್ಲೇ ಇರೋದು. ಈ ಜಲಪಾತ ತುಂಬಾ ಸೊಗಸಾದ ಜಲಪಾತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೆ ಈ ಫಾಲ್ಸ್ ಸಾಕಾದಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಇದು ತುಂಬಾ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಆಗಿದೆ. ಇಲ್ಲಂತೂ ನೀವು ಕ್ರಿಸ್ಟಲ್ ಕ್ಲಿಯರ್ ನೀರನ್ನ ಕಾಣಬಹುದು. ಹಾಗೆ ಇಲ್ಲಿಗೆ ಹೋದಾಗ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾದ ವಿಷಯ ಏನು ಅಂದ್ರೆ ನಮ್ಮ ಪ್ರಕೃತಿಯನ್ನ ನಾವು ಕಾಪಾಡಬೇಕು. ಹಾಗೆ ನೀವು ಏನೇ ಪ್ಲಾಸ್ಟಿಕ್ ಐಟಮ್ಸ್ ಅಥವಾ ಊಟ ತಿಂಡಿ ಐಟಮ್ಸ್ ನ ತಗೊಂಡು ಹೋದಾಗ ಅಲ್ಲಿ ಏನನ್ನು ಬಿಸಾಡಬೇಡಿ. ಯಾಕಂದ್ರೆ ನಮ್ಮ ಪ್ರಕೃತಿಯನ್ನ ನಾವು ಈಗ ಕಾಪಾಡಿದ್ದಲ್ಲಿ ಪ್ರಕೃತಿ ನಮ್ಮನ್ನ ಕಾಪಾಡುತ್ತೆ. ಆದಷ್ಟು ನಮ್ಮ ಪ್ರಕೃತಿಯನ್ನ ಸ್ವಚ್ಛವಾಗಿ ಇಡ್ಲಿಕ್ಕೆ ಪ್ರಯತ್ನಿಸೋಣ. ಇಲ್ಲಿಗೆ ಹೋದಾಗೂ ಕೂಡ ನೀವು ಸುಮಾರಷ್ಟು ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ 6 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ನೀವು ಇಲ್ಲಿ ಮಾಡಬೇಕಾಗತ್ತೆ. ಈ ಫಾಲ್ಸ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ ಕೇವಲ 7.4 ಕಿಲೋಮೀಟರ್ಸ್ ದೂರ ಇರುವಂತಹ ಚಿಕ್ಕಾಳೆ ಫಾಲ್ಸ್ಗೆ ನೀವು ವಿಸಿಟ್ ಮಾಡಿ. ಈ ಫಾಲ್ಸ್ಗೆ ಹತ್ರ ಹೋಗ್ತಾ ಇದ್ದ ಹಾಗೆ ನಿಮಗೆ ರೋಡ್ ಅಷ್ಟು ಚೆನ್ನಾಗಿಲ್ಲ, ತುಂಬಾ ಮಣ್ಣಿನ ರೋಡ್ಗಳು ನಿಮಗೆ ಸಿಗತ್ತೆ. ಹಾಗೆ ನೀವು ಮಾನ್ಸೂನ್ ಸೀಸನ್ ಅಲ್ಲಿ ಏನಾದ್ರೂ ಹೋದ್ರೆ 2 ವೀಲರ್ಸ್ ಅಲ್ಲಿ ಹೋದ್ರೆ ಇಲ್ಲಿ ಗಾಡಿ ಸಿಗಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಪೋಸ್ಟ್ ಮಾನ್ಸೂನ್ ಅಲ್ಲಿ ಹೋಗಿ. ಈ ಫಾಲ್ಸ್ ಅನ್ನ ನೋಡ್ಲಿಕ್ಕೆ ನೀವು ವ್ಯೂ ಪಾಯಿಂಟ್ ಹತ್ರ ನಿಂತ್ಕೊಂಡೇ ನೋಡ್ಬೇಕು. ಕೆಳಗಡೆ ಆ ಫಾಲ್ಸ್ ಹತ್ರ ಎಲ್ಲ ಹೋಗಕ್ ಆಗೋದಿಲ್ಲ. ವ್ಯೂ ಪಾಯಿಂಟ್ ಹತ್ರ ನಿಂತ್ಕೊಂಡು ನೋಡ್ಲಿಕ್ಕೆ ಅಂತೂ ತುಂಬಾನೇ ರಮಣೀಯವಾದ ದೃಶ್ಯ ನಿಮ್ಮದಾಗತ್ತೆ. ಇದಂತೂ ಬೆಳಗಾವಿಗೆ ಹೋದಾಗ ನೀವು ಒಂದು ಮಸ್ಟ್ ವಿಸಿಟ್ ಫಾಲ್ಸ್ ಅಂತಾನೆ ಹೇಳ್ಬೋದು. ಅಷ್ಟು ಸುಂದರವಾಗಿ ಈ ಫಾಲ್ಸ್ ನಿಮ್ಗೆ ಕಾಣಿಸುತ್ತೆ. ಈ ಫಾಲ್ಸ್ ಅನ್ನ ನೋಡ್ಲಿಕ್ಕಂತೂ ನೀವು ಟ್ರೆಕ್ಕಿಂಗ್ ಮಾಡೋದು ಬೇಕಾಗೋದಿಲ್ಲ. ತುಂಬಾ ಈಸಿಯಾಗಿ ಈ ಫಾಲ್ಸ್ ಅನ್ನ ನೀವು ಕಾಣಬಹುದು. ಈ ಫಾಲ್ಸ್ ಅನ್ನ ನೋಡಾದ್ಮೇಲೆ ನೀವು ಇಲ್ಲಿಂದ 18 ಕಿಲೋಮೀಟರ್ಸ್ ದೂರ ಇರುವಂತಹ ಶಿಂಬೋಲಾ ಫಾಲ್ಸ್ಗೆ ಭೇಟಿ ನೀಡಿ. ಈ ಫಾಲ್ಸ್ ಹತ್ರ ಮಾನ್ ವಿಲೇಜ್ ನಿಮ್ಗೆ ಸಿಗತ್ತೆ. ಇಲ್ಲೇ ನೀವು ಲೋಕಲ್ ಗೈಡ್ ಅನ್ನ ಬುಕ್ ಮಾಡಿಕೊಂಡು ಅವರೊಟ್ಟಿಗೆ ಹೋಗ್ಬೇಕಾಗತ್ತೆ ಫಾಲ್ಸ್ ಅನ್ನ ವಿಸಿಟ್ ಮಾಡ್ಲಿಕ್ಕೆ. ಅವರು ಆಲ್ಮೋಸ್ಟ್ 500 to 600 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಲೋಕಲ್ ಗೈಡ್ಸ್ ಅನ್ನ ಬುಕ್ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಈ ಫಾಲ್ಸ್ ಅನ್ನ ವಿಸಿಟ್ ಮಾಡ್ಲಿಕ್ಕೆ ನೀವು ಅಡ್ವೆಂಚರಸ್ ಪರ್ಸನ್ ಆಗಿದ್ರೆ, ನಿಮ್ಗೆ ಅಡ್ವೆಂಚರ್ ಜಾಸ್ತಿ ಬೇಕು, ಥ್ರಿಲ್ಲಿಂಗ್ ಆಗಿರ್ಬೇಕು ಅಂತ ಅನ್ಸಿದ್ರೆ ನೀವು ಮಾನ್ಸೂನ್ ಸೀಸನ್ ಅಲ್ಲಿ ವಿಸಿಟ್ ಮಾಡಬಹುದು. ಆದ್ರೆ ಆಗ ನೀವು ತುಂಬಾನೇ ಎಚ್ಚರವಾಗಿ ಟ್ರೆಕ್ ಮಾಡ್ಬೇಕಾಗತ್ತೆ. ಹಾಗೆ ಈ ಫಾಲ್ಸ್ ಅನ್ನ ರೀಚ್ ಆಗ್ಲಿಕ್ಕೆ ನೀವು ಸುಮಾರು 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡ್ಬೇಕಾಗತ್ತೆ. ಮಳೆಗಾಲ ಮತ್ತು ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಈ ಫಾಲ್ಸ್ ಅನ್ನ ನೋಡ್ಲಿಕ್ಕೆನೆ ಭಯ ಆಗತ್ತೆ. ಯಾಕಂದ್ರೆ ಇದು ಅಷ್ಟು ಫೋರ್ಸ್ ಅಲ್ಲಿ ಧರೆಗಿಳಿತಾ ಇರತ್ತೆ. ಇದಂತೂ ಒಂದು ರೋಮಾಂಚಕವಾದ ವಾಟರ್ ಫಾಲ್ಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಅಷ್ಟು
ಥ್ರಿಲ್ಲಿಂಗ್ ಆಗಿ ನಿಮ್ಗೆ ಈ ಫಾಲ್ಸ್ ಕಾಣಲ್ ಸಿಗುತ್ತೆ. ಈ ಫಾಲ್ಸ್ ಅನ್ನ ನೋಡಾದ್ಮೇಲೆ ನೀವು 24 ಕಿಲೋಮೀಟರ್ಸ್ ದೂರ ಹೋದ್ರೆ ಶಿವಲಿಂಗ್ ವಾಟರ್ ಫಾಲ್ಸ್ ನಿಮ್ಗೆ ಸಿಗುತ್ತೆ. ಈ ಫಾಲ್ಸ್ ಅನ್ನ ಪಾಲ್ ಫಾಲ್ಸ್ ಅಂತ ಸಹ ಕರೆಯಲಾಗುತ್ತೆ. ಶಿಂಬೋಲಾ ವಾಟರ್ ಫಾಲ್ಸ್ ಅನ್ನ ನೋಡುವಾಗೆ ನಿಮ್ಗೆ ಟೈಮ್ ಆಗೋಗಿದೆ, ಇನ್ನು ನಾವು ನೆಕ್ಸ್ಟ್ ಡೇಗೆ ಬೆಳಗಾವಿನ ರೀಚ್ ಆಗ್ಲೇಬೇಕು ಅಂತ ಇದ್ರೆ ನೀವು ಶಿವಲಿಂಗ್ ವಾಟರ್ ಫಾಲ್ಸ್ ಅನ್ನ ಸ್ಕಿಪ್ ಮಾಡೋದೇ ಉತ್ತಮ ಅಂತ ಹೇಳ್ತೀನಿ. ಯಾಕಂದ್ರೆ ಸಂಜೆ ಆಗ್ತಾ ವಾಟರ್ ಫಾಲ್ಸ್ಗೆ ಎಂಟ್ರಿ ಇರೋದಿಲ್ಲ. ಅದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ಬೆಳಗಾವಿಯಿಂದ ರೂಮ್ಸ್ ಅನ್ನ ನೀವು ತುಂಬಾ ಬೇಗನೆ ಬಿಟ್ಬಿಡಿ. ಈಗ ಶಿವಲಿಂಗ್ ಫಾಲ್ಸ್ ಬಗ್ಗೆ ಹೇಳೋದಾದ್ರೆ ಇಲ್ಲಿಗೆ ಎಂಟ್ರಿ ಫೀಸ್ ಅನ್ನ ನಾವು ಪೇ ಮಾಡಬೇಕಾಗುತ್ತೆ. ಪರ್ ಪರ್ಸನ್ 100 ರುಪೀಸ್ ಅನ್ನ ಇಲ್ಲಿ ಚಾರ್ಜ್ ಮಾಡ್ತಾರೆ. ಈ ಫಾಲ್ಸ್ ಅನ್ನ ರೀಚ್ ಆಗ್ಲಿಕ್ಕೆ ನೀವು ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ಟ್ರೆಕ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಕಾರ್ ಮತ್ತು ಬೈಕ್ ಗಳನ್ನ ನೀವು ಪಾರ್ಕ್ ಮಾಡ್ಲಿಕ್ಕೆ ಸ್ಪೇಸ್ ಇದೆ. ಆದಷ್ಟು ಇಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ನೀವು ಗ್ರೂಪ್ ಗಳಲ್ಲೇ ಹೋಗಿ, ಯಾಕಂದ್ರೆ ರೂಟ್ಗಳು ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿಗೆ ಹೋದಾಗ ನೀವು ಗೈಡ್ ಗಳನ್ನ ಹೈರ್ ಮಾಡ್ತಾ ಇದ್ದೀರಾ ಅಂದ್ರೆ ಅವರು 300 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಈ ಫಾಲ್ಸ್ ಕೂಡ ಆಲ್ಮೋಸ್ಟ್ ಗೋವಾ ಕರ್ನಾಟಕ ಬಾರ್ಡರ್ ಅಲ್ಲೇ ಬರುತ್ತೆ. ಇಲ್ಲಿಗೆ ನಿಮ್ಮ ಸೆಕೆಂಡ್ ಡೇ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ನೀವು ನಿಮ್ಮ ರೂಮ್ಸ್ಗೆ ರಿಟರ್ನ್ ಆಗಬಹುದು. ಮೂರನೇ ದಿನ ಬೆಳಗ್ಗೆ ನೀವು ಕಂಬರ್ಗಿಯ ಪುರಾತನ ಸಿದ್ದೇಶ್ವರ ದೇವಾಲಯಕ್ಕೆ ಭೇಟಿ ನೀಡಬೇಕು. ಬೆಳಗಾವಿಯಿಂದ ಇದು ಕೇವಲ 7.4 ಕಿಲೋಮೀಟರ್ಸ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಈ ದೇವಾಲಯ ಬೆಳಗಾವಿ ನಗರದ ಸಮೀಪದಲ್ಲೇ ಇರುವಂತಹ ಒಂದು ಹಳ್ಳಿಯಾದ ಕಣಬರ್ಗಿಯಲ್ಲಿರೋದ್ರಿಂದ ಇದನ್ನ ಕಣಬರ್ಗಿ ಸಿದ್ದೇಶ್ವರ ದೇವಾಲಯ ಅಂತಾನೆ ಕರೆಯಲಾಗುತ್ತೆ. ಇದು ಶಿವನ ಪುರಾತನ ಗುಹಾ ದೇವಾಲಯವನ್ನ ಹೊಂದಿದೆ. ಬೆಟ್ಟದ ಮೇಲಿರುವ ಈ ದೇವಾಲಯವು ಪ್ರವಾಸಿಗರಿಗಂತೂ ವರ್ಷ ಪೂರ್ತಿ ಹಚ್ಚ ಹಸಿರಿನ ಪರಿಸರದ ನಡುವೆ ಸುಂದರವಾದ ಟ್ರೆಕ್ಕಿಂಗ್ ಅನುಭವವನ್ನ ನೀಡುತ್ತೆ. ಇಲ್ಲಿರುವ ಗುಹೆ ಮತ್ತು ಅದರಲ್ಲಿರುವ ಶಿವಲಿಂಗ 17ನೇ ಶತಮಾನದಷ್ಟು ಹಿಂದಿನದ್ದು. ಹಾಗೆ ಇಲ್ಲಿಗೆ ನೀವು ಮಳೆಗಾಲದಲ್ಲಿ ಭೇಟಿ ನೀಡಿದ್ರೆ ಅಥವಾ ಪೋಸ್ಟ್ ಮಾನ್ಸೂನ್ ಭೇಟಿ ನೀಡಿದ್ರೆ ಸಣ್ಣ ಜಲಪಾತವನ್ನು ಕೂಡ ನೀವು ಕಾಣಬಹುದು. ದಟ್ಟವಾದ ಕಾಡಿನ ನಡುವೆ ನೆಲೆಗೊಂಡಿರುವ ಈ ದೇವಾಲಯ ಶ್ರೀಮಂತ ಸಸ್ಯ ಮತ್ತು ಪ್ರಾಣಿಗಳಿಂದ ಸಮೃದ್ಧವಾಗಿದೆ. ಈ ತಾಣ ಅಂತೂ ಟ್ರೆಕ್ಕಿಂಗ್ ಮಾಡುವವರಿಗೆ ಹಾಗೆ ಪ್ರಕೃತಿ ಆಸಕ್ತರಿಗೆ ನೆಚ್ಚಿನ ತಾಣ ಆಗೋದ್ರಲ್ಲಿ ಡೌಟೇ ಇಲ್ಲ. ಹಾಗೆ ಈ ಬೆಟ್ಟದ ತುದಿಯಿಂದ ಪ್ರವಾಸಿಗರು ಬೆಳಗಾವಿ ನಗರದ ಅದ್ಭುತ ಭೂದೃಶ್ಯವನ್ನ ಕಾಣಬಹುದು. ಈ ದೇವಸ್ಥಾನನ ನೀವು ನೋಡಾದ್ಮೇಲೆ ಇಲ್ಲಿಂದ 26 ಕಿಲೋಮೀಟರ್ಸ್ ದೂರ ಇರುವಂತಹ ರಜಾನ್ಸ್ಗಢ್ ಫೋರ್ಟ್ಗೆ ನೀವು ವಿಸಿಟ್ ಮಾಡಿ. ಸಮುದ್ರ ಮಟ್ಟದಿಂದ ಸುಮಾರು 2500 ಅಡಿ ಎತ್ತರದಲ್ಲಿರುವ ಈ ವಿಶಿಷ್ಟವಾದ ಕೋಟೆಗೆ ಎಂದಿಗೂ ಕೂಡ ಸಾವಿರಾರು ಪ್ರವಾಸಿಗರು ಭೇಟಿ ನೀಡ್ತಾರೆ. ಈ ಕೋಟೆಯ ಮೇಲ್ಭಾಗದಲ್ಲಿ ನಿಂತು ನಾವು ಬೆಳಗಾವಿಯ ಅದ್ಭುತ ನೋಟವನ್ನ ಕಾಣಬಹುದು. ಹಾಗೆ ಈ ಕೋಟೆಯನ್ನ ರಟ್ಟ ರಾಜವಂಶದವರು ಕಟ್ಟಿಸಿದ್ದು ಅಂತ ಇತಿಹಾಸಕಾರರು ಹೇಳ್ತಾರೆ. ಈ ಜಾಗ ಅಂತೂ ಫೋಟೋಗ್ರಾಫ್ಸ್ ಪ್ರಿಯರಿಗೆ ತುಂಬಾ ಅಚ್ಚುಮೆಚ್ಚು ಅಂತಾನೆ ಹೇಳಲಾಗುತ್ತೆ. ಯಾಕಂದ್ರೆ ಈ ಸ್ಥಳ ಅಷ್ಟು ಸೊಗಸಾಗಿ ಕಾಣುತ್ತೆ. ಈ ಫೋರ್ಟ್ ಅನ್ನ ನೀವು ನೋಡಾದ್ಮೇಲೆ ಇಲ್ಲಿಂದ 43 ಕಿಲೋಮೀಟರ್ಸ್ ದೂರ ಇರುವಂತಹ ವಜ್ರಪೋಹ ಫಾಲ್ಸ್ಗೆ ನೀವು ವಿಸಿಟ್ ಮಾಡಿ. ಈ ವಜ್ರಪೋಹ ಫಾಲ್ಸ್ ಅಂತೂ ಸಾಮಾನ್ಯವಾಗಿ ಪ್ರೀತಿಯಿಂದ ಪ್ರಕೃತಿಯ ಕೊಡುಗೆ ಎಂದು ಕರೆಯಲ್ಪಡುತ್ತೆ. ಇದಂತೂ 600 ಅಡಿಗಳಷ್ಟು ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತವಾಗಿದೆ. ಈ ಫಾಲ್ಸ್ ಅನ್ನ ಕಣ್ತುಂಬಿಸಿಕೊಳ್ಳಿಕ್ಕೆ ನೂರಾರು ಪ್ರಯಾಣಿಕರು ಬರ್ತಾನೆ ಇರ್ತಾರೆ. ಭೋರ್ಗರೆಯುವ ಜಲಪಾತಗಳನ್ನ ವೀಕ್ಷಿಸೋದಾಗಿರ್ಲಿ ಅಥವಾ ಹೊಳೆಗಳ ಬಳಿ ಕೆಲವು ಗಂಟೆಗಳು ಕಾಲ ಕಳೆಯೋದಾಗಿರ್ಲಿ, ಇಂಥವು ನಿಮ್ಗೆ ಇಷ್ಟ ಅಂತ ಇದ್ರೆ ಈ ಫಾಲ್ಸ್ಗೆ ನೀವು ಭೇಟಿ ನೀಡಲೇಬೇಕು. ಹಾಗೆ ಮುಖ್ಯವಾಗಿ ಮಳೆಗಾಲದಲ್ಲಿ ನೀವು ಫಾಲ್ಸ್ಗೆ ಹೋಗೋದು ಅಷ್ಟು ಸೂಕ್ತ ಅಲ್ಲ. ಯಾಕಂದ್ರೆ ತುಂಬಾ ಜಾರ್ತಾ ಇರುತ್ತೆ, ಹಾಗೆ ಅದು ಸೇಫ್ ಕೂಡ ಆಗಿರೋದಿಲ್ಲ. ಆದಷ್ಟು ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಫಾಲ್ಸ್ ಗಳನ್ನ ವಿಸಿಟ್ ಮಾಡೋದು ಬಹಳ ಮುಖ್ಯವಾಗುತ್ತೆ. ಪ್ರಕೃತಿಯ ಮಡಿಲಲ್ಲಿ ಕೆಲವು ಪ್ರಶಾಂತ ಕ್ಷಣಗಳನ್ನ ಕಳೆಯಲು ನೀವು ಈ ಫಾಲ್ಸ್ಗೆ ಭೇಟಿ ನೀಡಲೇಬೇಕು ಬೆಳಗಾವಿಗೆ ಹೋದಾಗ. ಮತ್ತೊಂದೇನು ಅಂದ್ರೆ ಈ ಫಾಲ್ಸ್ ಮಾಂಡೋವಿ ನದಿಯಿಂದ ರೂಪುಗೊಂಡಿರೋದು. ಇಲ್ಲಿಗೆ ನಿಮ್ಮ ಕೊನೆಯ ದಿನ ಅಂದ್ರೆ 3ನೇ ದಿನದ ಟ್ರಿಪ್ ಮುಗಿಯುತ್ತೆ. ನಾನು ಈ ಹಿಂದೆ ಹೇಳಿದ ಹಾಗೆ ನಿಮಗೆ ಬೆಳಗಾವಿಗೆ ಹೋದಾಗ ನೀವು ರೂಮ್ಸ್ಗಾಗಿ ಎಲ್ಲಿ ಸ್ಟೇ ಆಗಬಹುದು ಅಂದ್ರೆ ಬೆಳಗಾವಿಯಿಂದ ಕೇವಲ 2.9 ಕಿಲೋಮೀಟರ್ಸ್ ಅಲ್ಲಿ ಪೂಜಾ ರೆಸಿಡೆನ್ಸಿ ಅಂತ ಒಂದು ರೂಮ್ ಸಿಗುತ್ತೆ. ಅಲ್ಲಿ ನೀವು ಆರಾಮಾಗಿ ಸ್ಟೇ ಮಾಡಬಹುದು. ಇಲ್ಲಿ ಪರ್ ಡೇ 1500 to 2000 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಹಾಗೆ ಬೆಳಗಾವಿಯಿಂದ 2.6 ಕಿಲೋಮೀಟರ್ಸ್ ದೂರ ಇರುವಂತಹ ಹೋಟೆಲ್ ಸನ್ಮಾನ್ ಡಿಲಕ್ಸ್ಗೂ ಕೂಡ ನೀವು ವಿಸಿಟ್ ಮಾಡಬಹುದು. ಇಲ್ಲಿ ಪರ್ ಡೇ 1600 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಹಾಗೆ ನಾನು ಈಗ ಹೇಳ್ತಾ ಇರುವಂತಹ ಪ್ರೈಸಸ್ ಎಲ್ಲ ವೇರಿ ಆಗುತ್ತೆ ಸೀಸನ್ಸ್ಗೆ ತಕ್ಕ ಹಾಗೆ. ಕೊನೆಯ ಹೋಟೆಲ್ ನಿಮಗೆ ಬೆಳಗಾವಿಯಿಂದ ಕೇವಲ 2 ಕಿಲೋಮೀಟರ್ಸ್ ಅಲ್ಲಿ ಸಿಗುತ್ತೆ. ಇದು ವೆಸ್ಟರ್ನ್ ಟವರ್ ಹೋಟೆಲ್ ಅಂತ. ಇಲ್ಲಿ ಪರ್ ಡೇ 1700 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಮತ್ತೊಂದೇನು ಅಂದ್ರೆ ನೀವು ಟ್ರಿಪ್ಗೆ ಹೋಗೋಕ್ಕೂ 1 ತಿಂಗಳು ಮುಂಚೆನೆ ನೀವು ಬುಕ್ ಮಾಡ್ಕೊಳ್ಳೋದ್ರಿಂದ ಪ್ರೈಸಸ್ ಕಡಿಮೆ ಇರುತ್ತೆ. ಆದ್ರೆ ನೀವು 2 ತಿಂಗಳು ಮುಂಚೆ ಕೂಡ ಬುಕ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬಹುದು.
ಹಾಗೆ ಬೆಳಗಾವಿಗೆ ಹೋದಾಗ ನೀವು 4 ವೀಲರ್ಸ್ ಅಲ್ಲೇನೆ ಇಷ್ಟೆಲ್ಲ ಪ್ಲೇಸಸ್ ಅನ್ನ ಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಕವರ್ ಮಾಡಬಹುದು. ಫ್ಯಾಮಿಲಿನೇನಾದ್ರೂ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಆದಷ್ಟು ನೀವು 2 ವೀಲರ್ ನಲ್ಲಿ ಹೋಗೋದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಎಲ್ಲಂದ್ರೆ ಅಲ್ಲಿ ನಾವು ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಳ್ಬಹುದು. ಸೊ ಅದಕ್ಕಾಗಿ 2 ವೀಲರ್ಸ್ ರೆಂಟಲ್ಸ್ ನೀವು ಬೆಳಗಾವಿಗೆ ಹೋದಾಗ ನೋಡ್ತಾ ಇದ್ರೆ ಬೆಳಗಾವಿಯಿಂದ ಕೇವಲ 4.1 ಕಿಲೋಮೀಟರ್ಸ್ ದೂರದಲ್ಲಿ ಮೂವ್ ಆನ್ ವೀಲ್ಸ್ ಅಂತ ಒಂದು ರೆಂಟಲ್ ಏಜೆನ್ಸಿ ಇದೆ. ಸೊ ಇಲ್ಲಿಗೆ ಹೋಗಿ ನೀವು ಬೈಕ್ಸ್ ಅನ್ನ ರೆಂಟ್ ಮಾಡ್ಕೊಳ್ಬಹುದು. ಮತ್ತೊಂದು ಬೆಳಗಾವಿಯಿಂದ 5.6 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದರ ಹೆಸರು ಪಿಸ್ಟಾನ್ ಬೈಕ್ ರೆಂಟಲ್ಸ್ ಅಂತ. ಇಲ್ಲೂ ಕೂಡ ನೀವು ಬೈಕ್ ಗಳನ್ನ ರೆಂಟ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ಬೈಕ್ ರೆಂಟ್ ಮಾಡಿದಾಗ ನೀವು ಪರ್ ಡೇ 500 ರುಪೀಸ್ ಇಂದ 600 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ನೀವು 3 to 4 ಡೇಸ್ಗೆ ಬುಕ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಬಾರ್ಗೇನ್ ಮಾಡಿ ಅವರಿಗೆ ಕಡಿಮೆ ಮಾಡಿಸಿ. ಹಾಗೆ ಬೆಳಗಾವಿಯಲ್ಲಿ ನೀವು ಊಟ ತಿಂಡಿ ಮಾಡ್ಲಿಕ್ಕೆ ಒಳ್ಳೆ ರೆಸ್ಟೋರೆಂಟ್ಸ್ ನೋಡ್ತಾ ಇದ್ರೆ ಬೆಳಗಾವಿಯಿಂದ ಕೇವಲ 3.9 ಕಿಲೋಮೀಟರ್ಸ್ ದೂರದಲ್ಲಿರುವ ಅನ್ನಪೂರ್ಣೇಶ್ವರಿ ಥಾಲಿ ರೆಸ್ಟೋರೆಂಟ್ಗೆ ನೀವು ಹೋಗಬಹುದು. ಮತ್ತೊಂದು ಹೋಟೆಲ್ ಸ್ವಾಗತ್ ಅಂತ ಇದೆ. ಇದಕ್ಕೆ ಬೆಳಗಾವಿಯಿಂದ 6 ಕಿಲೋಮೀಟರ್ಸ್ ಆಗುತ್ತೆ. ಮತ್ತೊಂದು ಬೆಳಗಾವಿಯಿಂದ ಕೇವಲ 2.2 ಕಿಲೋಮೀಟರ್ಸ್ ದೂರ ಇರುವಂತಹ ನಮ್ಮ ಮನೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೂ ಕೂಡ ನೀವು ವಿಸಿಟ್ ಮಾಡಬಹುದು. ನೋಡಿದ್ರಲ್ಲ, ನೀವು ಬೆಳಗಾವಿಗೆ ಹೋದಾಗ ಜಸ್ಟ್ 3 to 4 ಡೇಸ್ ಅಲ್ಲಿ 12 ಜಾಗಗಳನ್ನ ಹೇಗೆಲ್ಲ ಕವರ್ ಮಾಡಬಹುದು ಅಂತ. ಇಂತಹ ಮತ್ತೊಂದಷ್ಟು ವಿಡಿಯೋಗಳೊಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.